ದಾಖಲೆ ಸೃಷ್ಟಿ ಮಾಡಿ ಯಾರ್ದೋ ಜಮೀನು ಯಾರ್ಯಾರಿಗೋ ಮಾಡಾಕತ್ತಾರ. ಈವರೆಗೂ ಬಿಜೆಪಿ ಅವ್ರು ಒಬ್ರು ಮಾತಾಡ್ತಾ ಇಲ್ಲ. ಬರೀ ಮೈಸೂರು ಅಷ್ಟೇ ಅಲ್ರಿ, ಬಿಜಾಪುರನು ದೊಡ್ಡ ಹಗರಣಗಳದಾವ. ಬಿಜಾಪುರದಾಗ ಕೋಟಿಗಟ್ಟಲೆ ಜಮೀನುಗಳು ಲೂಟಿ ಆಗತ್ತಾವ, ಸರ್ಕಾರಿ ಜಮೀನು ಲೂಟಿ ಆಗತ್ತಾವ. ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಈಗ ನಿಮ್ ರಾಜ್ಯದ ನಾಯಕರು ಮಾತಾಡಿದಾರೆ. ನೀವು ಹೇಳಿರ್ತಕ್ಕಂಥ ನಾನು ಸಹಮತ ಸರ್. ಇದಕ್ಕೆ ಈಗಾಗಲೇ ನಮ್ಮ ಮಾಜಿ ಶಾಸಕರು 2 ಬಾರಿ ಹೋರಾಟ ಮಾಡಿದ್ದಾರೆ. ಮೊನ್ನೆ ಶಾಸಕರು ಕೂಡ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಾರ. ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಶಾಸಕರು ಕೂಡ ಅದಕ್ಕೆ ಒತ್ತಾಯ ಮಾಡ್ಯಾರ. ನಾಳೆಗೆ ಸದನದೊಳಗೂ ಕೂಡ ಇದನ್ನು ಚರ್ಚೆಗೆ ಬರ್ತಾವ. ಇದನ್ನ ಸದನದೊಳಗೆ ಸತ್ಯ ವಿಷಯ ತಗೋತಾರೆ. ಯಾರ್ಯಾರ ಅಕ್ರಮದೊಳಗೆ ಎಲ್ಲೆಲ್ಲಿ ಯಾರ್ಯಾರ ಭಾಗಿಯಾಗ್ಯಾರ ಅದನ್ನ ತನಿಖೆ ಆಗಬೇಕು, ಅವ್ರ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಒಂದೇ ಒಂದು ಹೋರಾಟ ಕೂಡ ಮಾಡಲಿಲ್ಲ ಬಿಜೆಪಿ. ಅದು ನಡೆದ ಸರ್. ಅದಕ್ಕೆ ಇನ್ನೂ ಈಗ ಹೋರಾಟ ಮಾಡಿಲ್ಲ ಅಂತ ಬಿಜೆಪಿ ಮಾಜಿ ಶಾಸಕ ಮೈಸೂರು ನಮ್ದು ವಿಜಯಪುರ ಡೆವಲಪ್ಮೆಂಟ್ ಬೋರ್ಡ್ ನೊಳಗೆ ಶಾಸಕರು ಮಾತಾಡ್ಯಾರ. ಮಾಜಿ ಶಾಸಕರು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಹೋರಾಟ ಮಾಡ್ಯಾರ. ನಮ್ಮದೇ ಭಾರತೀಯ ಜನತಾ ಪಕ್ಷ ಶಾಸಕರು ಮಾತಾಡ್ತಾ ಇಲ್ಲ, ಹಾಲಿ ಇವತ್ತು ಅದು ಬಂದ ನಂತರ ನಾ ಮೊದಲೇ ಇವತ್ತು ಪ್ರೆಸ್ ಮೀಟ್ ನಾನು ಮಾತಾಡಿಲ್ಲ ಅಂತಲ್ಲ. ಈಗಾಗಲೇ ಶಾಸಕರು ಅದರ ಬಗ್ಗೆ ಮಾತಾಡ್ಯಾರ. ಮಾಜಿ ಶಾಸಕರು ಅದರ ಬಗ್ಗೆ ಮಾತಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಪತ್ರ ಕೊಟ್ಟು ಬಂದಾರ. ಇನ್ನು ಮುಂದಿನ ದಿವಸ ಇನ್ನೂ ಇದನ್ನು ಹೋರಾಟಕ್ಕೆ ಹೋಗ್ತೀವಿ ಅಂತ ಹೇಳ್ಯಾರ. ಈಗ ಸಮಯಾವಕಾಶ ಕೊಡ್ಬೇಕಾಗ್ತದ. ಈಗ ಟೈಮ್ ಕೊಟ್ಟಿವಿ. ಅದರ ಬಗ್ಗೆ ಸರ್ಕಾರ ಏನಂತ ನಿರ್ಧಾರ ಮಾಡ್ತದಂತ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಮುಂದಿನ ದಿವಸ ಅದರ ಹೋರಾಟದ ರೂಪುರೇಷೆಗಳನ್ನು ನಾವು ತಯಾರು ಮಾಡ್ತೀವಿ. ಜಿಲ್ಲಾಧ್ಯಕ್ಷರಾಗಿ ಪಾರ್ಟಿಯಿಂದ ನೀವು ಎಷ್ಟು ಇಲ್ಲಿ ಜನರಿಗೆ ನ್ಯಾಯ ಒದಗಿಸೋಕೆ ಹೋರಾಟ ಮಾಡ್ತೀವಿ? ಎಷ್ಟೋ ಜನ ವೃದ್ಧರದಾರ, ನಿವೃತ್ತ ಆಫೀಸರ್ಗಳದಾರ, ಬಡವರು ಅದಾರ, ಎಷ್ಟೋ ಜನ ತಮ್ಮ ಕೂಡಿಟ್ಟ ಹಣದೊಳಗೆ ಪ್ಲಾಟ್ ತಗೊಂಡು ಅಳ್ಳಾಕತ್ತಾರ. ಪಾರ್ಟಿಯಿಂದ ನೀವು ಯಾವಾಗ ಏನು ಡೇಟ್ ಕೊಡ್ತೀರಿ, ಏನು ಮೆಸೇಜ್ ಕೊಡ್ತೀರಿ? ಇಲ್ಲಿ ಹಗರಣಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮುಂದಿನ ನಿರ್ಧಾರ ಇದೆ? ಖಂಡಿತವಾಗಿ ಸರ್, ಅದು ನನ್ನ ನಿರ್ಣಯ, ವೈಯಕ್ತಿಕ ನಿರ್ಣಯ ಅನ್ನೋಕ್ಕಿಂತ ಅದು ಭಾರತೀಯ ಜನತಾ ಪಾರ್ಟಿ ನಾವು ನಿರ್ಣಯ ಮಾಡ್ತೀವಿ. ಈಗ ನಾವು ಖಂಡಿತವಾಗಿ ಅದರ ಹೋರಾಟಕ್ಕೆ ನಾವು ಅದನ್ನು ತೆಗೆದುಕೊಳ್ತೀವಿ. ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಇನ್ನೂ ಅದನ್ನ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ಈಗಾಗಲೇ ನಮ್ಮ ಪ್ರಮುಖ ನಾಯಕರೆಲ್ಲರೂ ಅದರ ಬಗ್ಗೆ ಚಿಂತನೆ ನಡೆಸ್ತಾರೆ. ಯಾವ ರೀತಿ ಆಗಿದೆ, ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಸಂಗ್ರಹ ಮಾಡಕತ್ತೀವಿ. ನಾವು ಖಂಡಿತವಾಗಿ ಹೋರಾಡ್ತೀವಿ. ಅದರ ಬಗ್ಗೆ ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ಏನು ಸಾಧ್ಯತೆಗಳದಾವು ಅದೆಲ್ಲ ಜನರ ಪರವಾಗಿ ನಿಲ್ಲತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಒಬ್ಬ ಜಿಲ್ಲಾ ಅಧ್ಯಕ್ಷ ಆಗಿ ನಮ್ಮ ನಾಯಕರನ್ನು ಒಳಗೊಂಡು ನಾವು ಅದರ ಮುಂದಿನ ದಿನದಲ್ಲಿ ಜನರ ಪರವಾಗಿ ಅನೇಕ ಹೋರಾಟಗಳನ್ನ ನಾವು ರೂಪಿಸ್ತೀವಿ. ಅದಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ಯಾವಾಗ ಬಂದ ಯಾರ ಬಗ್ಗೆ ಕಾಂಗ್ರೆಸ್ 6 ತಿಂಗಳಿಂದಾನು ಸುಮಾರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿದ ಪ್ರಕಾರ 16 ಕೇಸ್ಗಳು, ಉಸ್ತುವಾರಿ ಮಂತ್ರಿಗಳೇ ಹೇಳಿದ ಮಾಹಿತಿ 16 ಕೇಸ್ಗಳು. ಅದರ ನಂತರ ಈ ಕಡೆ 10-15 ಕೇಸ್ಗಳು. ಮತ್ತೆ ಇದೇ ತರ ಇನ್ನೊಂದು ಸ್ವಲ್ಪ ಬಿಟ್ರೆ ಮತ್ತೆ ಅರ್ಧ ಬಿಜಾಪುರ ಈಗ ಅದನ್ನ ಕೊಟ್ಟಿಲ್ಲ. ಈಗ ಇದ್ರ ಬಗ್ಗೆ ಧ್ವನಿ ಎತ್ತಿದವರು ಈಗ ಬಿಜೆಪಿ ಅವರು ಎತ್ತಾರೆ. ಇವತ್ತು ನಮ್ಮ ಮಾಜಿ ಸಚಿವರು, ಇವತ್ತು ನಮ್ಮ ಶಾಸಕರು ಅದರ ಬಗ್ಗೆ ಏನೇನಾಗಿದೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡಲ್ಲ. ನಮ್ಮ ನಗರ ಶಾಸಕರು ಮಾತಾಡಲ್ಲ, ಮಾಜಿ ಶಾಸಕರು ಮಾತಾಡೋದಿಲ್ಲ. ಅದ್ರ ಬಗ್ಗೆ ಬರೀ ಮಾತಾಡಿ ಸುಮ್ಮನೆ ಕುಂತಿಲ್ಲ, ಹೋರಾಟನೂ ಮಾಡಿದ್ದಾಗ್ಯದ. ಪಾರ್ಟಿ ಅವ್ರು ಪಾರ್ಟಿನೇ ಅಲ್ಲ, ಪಾರ್ಟಿ ಒಳಗಿಲ್ಲ. ಯಾವ ಪಾರ್ಟಿ ಬ್ಯಾನರ್ ಮೇಲೆ ಮಾಡಲಿಲ್ಲ. ಅದಕ್ಕೆ ಮಾಜಿ ಸಚಿವರು ಅಂತ ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿ ಒಳಗೆ ಅದಾರಲ್ಲ ಅವರು. ಶಾಸಕರನ್ನ ಆಯ್ಕೆ ಮಾಡಿದ ಭಾರತೀಯ ಜನತಾ ಪಾರ್ಟಿ ಬಿ ಫಾರ್ಮ್ನಾಗ ಆಯ್ಕೆ ಆಗಿದ್ದು. ಅದೇ ಹೇಳ್ತೀವಿ, ಅವ್ರು ಪಾರ್ಟಿ ಬ್ಯಾನರ್ ಅಡಿ ಯಾವುದು ಮಾಡಲಿಲ್ಲ ಅಂತ. ಒಬ್ಬರು ನಾಯಕರಿಗೆ ಸೋಮನಗೌಡರು ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರೆ ಅವ್ರು ನಮ್ಮ ಬಿಜೆಪಿ ಲೀಡರ್ ಅಲ್ಲ, ಅದಕ್ಕೆ ಬ್ಯಾನರ್ ಬೇಕಂತೇನಿಲ್ಲ. ನಮ್ಮ ತಾಂಡಿದ ಮೂಡಾದ ಎಲ್ಲರೂ ಮಾತಾಡಿದಾರಲ್ಲ, ನೀವು ಮಾತಾಡೋದು ಸ್ಪೆಷಲ್ ಏನು ಅಲ್ಲ ಸರ್. ಇಲ್ಲ ಸರ್, ನಾವು ಜನರಿಗೆ ಗಮನ ತುಂಬರಕ ಜಾಗೃತಿ ಮಾಡಬೇಕಾದ ಮಾಧ್ಯಮ ಶಾಸಕರು ಆಯ್ತು, ಪಾರ್ಟಿ ಪ್ರತಿಯೊಬ್ಬರು ಮಾಡಕತ್ತಾರ. ನಾನು ಹೇಳಿದ್ದೆ, ನಾನು ಒಪ್ಪಿದ್ದೀನಿ. ನೀನು ಹೇಳಿದ್ದೆ, ನಾನು ಒಪ್ಪಿದ್ದೀನಿ. ನಾವು ಅದನ್ನ ಮುಂದಿನ ದಿವಸ ಈ ಸತಿ ಏನೇನೋ ಮಾಹಿತಿಗಳನ್ನ ಪಡೆದುಕೊಂಡು ನಾವು ಹೋರಾಟನ ರೂಪಿಸ್ತೀವಿ, ಹೋರಾಟಕ್ಕೆ ಇಳಿಯೋದಿವ ಅಂತ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ನೀವು ಹೇಳಿರ್ತಕ್ಕಂಥದ್ರ ಬಗ್ಗೆ ನಮ್ಮ ಗಮನಕ್ಕೆ ತಗೊಂಡು ಬಂದಿರತಕ್ಕಂಥದ್ದು ಯಾವ ತಪ್ಪೂ ಇಲ್ಲ. ನಾವು ಒಟ್ಟಾರೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿ ನಿಂತ್ಕೊಂಡು ಕೇಸಿಂದ ಏನು ನ್ಯಾಯ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ನಿಮ್ಮದೇ ಸ್ವತಃ ಕ್ಷೇತ್ರ ಹುದ್ದೆ ಬೇಡ, ಅಕ್ರಮ ಮರಳು ನಡೆದ ಅಂತೇಳಿ ನಿಮ್ದು ಯಾವ ಪಾರ್ಟಿಯವರು ಅವ್ರೇನೋ ಒಂದು ಸ್ಟೇಟಸ್ ಹಾಕಿದ್ರೆ ಅವ್ರನ್ನ ಹೋಗಿ ಸ್ಟೇಷನ್ಗಳಲ್ಲಿ ವಿಚಾರಣೆ ಮಾಡ್ತಾರೆ. ಅದ್ರ ಬಗ್ಗೆ ನೀವು ಯಾವುದು ನಿನ್ನೆ ದಿವಸ ಆಗಿದ್ರೆ ನಮ್ಮ ಮಂಡಲಾಧ್ಯಕ್ಷ ನಾನೇ ಸೂಚನೆ ಕೊಟ್ಟಿನಿ. ದಿಢೀರನ್ನೇ ನಿನ್ನೆ ನಮ್ಮ ಮಂಡಲಾಧ್ಯಕ್ಷ ನೇತೃತ್ವ ಹೋಗಿಲ್ಲ, ಪ್ರತಿಭಟನೆ ಮಾಡಿ ತಹಶೀಲ್ದಾರ್ಗೆ ಒಂದು ಮನವಿ ಪತ್ರ ಕೊಟ್ಟು ಬಂದ ಸರ್. ಮಹತ್ವದ ಸುದ್ದಿಗೋಷ್ಠಿಯೊಳಗೆ ನಾವು ಅದನ್ನು ಪ್ರಸ್ತಾಪ ಮಾಡೋದಿಲ್ಲ. ಎಲ್ಲೋ ಮೈಸೂರದ್ದು ಮಾತಾಡ್ತೀರಿ, ನಿಮ್ಮ ಕ್ಷೇತ್ರದ ಮಾತಾಡಲ್ಲ, ನಮ್ಮ ಜಿಲ್ಲೆದ ಮಾತಾಡಲ್ಲ, ಅದು ನಿಮ್ಮ ಪಾರ್ಟಿ ಕಾರ್ಯಕರ್ತರು ಮಾತಾಡಲ್ಲ. ನನಗೆ 8 ವಿಧಾನಸಭಾ ಕ್ಷೇತ್ರ, 9 ವಿಧಾನಸಭಾ ನಿನ್ನೆ ನನ್ನ ಗಮನಕ್ಕೆ ಬಂದ ತಕ್ಷಣನೇ
ತಕ್ಷಣನೇ ನಾನೇ ನಮ್ಮ ಮಂಡಲ ಅಧ್ಯಕ್ಷ ಸೂಚನೆ ಕೊಟ್ಟು ನಮ್ಮ ಮಂಡಲ ಅಧ್ಯಕ್ಷ ನೇತೃತ್ವದಾಗ ಹೋಗಿ ತಹಶೀಲ್ದಾರ್ ಮನವಿ ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿ ಬಂದಿದ್ದಾರೆ. ಅದನ್ನೇ ಇಂಥ ಸುದ್ದಿಗೋಷ್ಠಿ ಅದನ್ನು ಪ್ರಸ್ತಾಪ ಮಾಡ್ಲಿಲ್ಲಲ್ಲ ಅಂತ. ಯಾಕೆ ಅಂದ್ರೆ ಅದು ನಿಮ್ಗೆ ಮಾತು ಅನಿಸ್ಲಿಲ್ಲೇನೋ ಅಂತ. ನೀವು ನಮಗೇನು ಗಮನದ ನಿಮ್ಮಲ್ಲಿ ಧನ್ಯವಾದಗಳು ಸರ್. ಅಲ್ಲ ನಿಮ್ ಗಮನಕ್ಕೆ ಇಲ್ಲ ಅನ್ನೋದು ಹೆಂಗ್ ಸರ್? ಗಮನಕ್ಕೆ ಇದೆ ಅಲ್ಲ, ನಿಮ್ ಕಾಲ್ ತಳಗಾಗಿರೋದು. ಅಲ್ಲ ಆಲ್ರೆಡಿ ಇವತ್ತು ಸುದ್ದಿ ಆಗಿರೋದು, ಇವತ್ತು ಎಲ್ಲ ಪತ್ರಿಕೆಗಳು ಬಂದದ. ಮಂಡಲ ಅಧ್ಯಕ್ಷ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದಾರ. ಮೈಸೂರು ಒಂದು ತಿಂಗಳು ಹಿಡಿದು ಸುದ್ದಿ ಆಗ್ತಾ ಇದೆ ಸರ್. ಈಗ ಮೈಸೂರು